ನಿಮ್ಮ ಮುಖ ಫಳ ಹೊಳಿಬೇಕಾ? ಸೆಲೆಬ್ರಿಟಿಗಳ ಹಾಗೆ ನಿಮ್ಮ ಮುಖನೂ ಸುಂದರವಾಗಿ ಕಾಣಬೇಕಾ? ಹಾಗಿದ್ದರೆ ನಾನು ಇವತ್ತೊಂದು ಸೀಕ್ರೆಟ್ ರಿವೀಲ್ ಮಾಡ್ತೀನಿ. ಅದು ಏನು ಅಂತ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆಯವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ ಆ ರಹಸ್ಯ ಏನು ಅಂತ. ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಭಗವಂತ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಳ್ತೀನಿ. ಚಳಿಗಾಲದಲ್ಲಿ ಒಂದು ರೀತಿ ಚರ್ಮ ಒಡ್ಕೊಂಡು ಸುಕ್ಕುಗಟ್ಟಿ ಹಾಳಾದರೆ, ಈ ಬೇಸಿಗೆ ಕಾಲದಲ್ಲಿ ಒಂದು ರೀತಿ ಮುಖ ಈ ಸನ್ ಟ್ಯಾನ್ಗೆ, ಬಿಸಿಲಿಗೆ, ಈ ಶಾಖಕ್ಕೆ ಮೈ ಚರ್ಮ ಎಲ್ಲ ಒಂದು ರೀತಿ ಸುಕ್ಕುಗಟ್ಟದಾಗುತ್ತೆ. ಮುಖ ಫಳ ಹೊಳೆಯೋ ಹಾಗೆ ಮನೆಯಲ್ಲಿರುವ ಪದಾರ್ಥಗಳಿಂದಲೇ ನಾವು ಮಾಡ್ಕೊಳ್ಬೋದು. ಅದು ಹೇಗೆ ಅಂತ ನಾನು ಹೇಳ್ತೀನಿ ಬನ್ನಿ. ಎಂಥ ಸೆಲೆಬ್ರಿಟಿಗಳು ಇದನ್ನೆಲ್ಲ ಮನೇಲಿ ಮಾಡ್ಕೊಳ್ತಾರೆ, ಆದರೆ ಯಾರೂ ಹೇಳೋದಿಲ್ಲ, ಸೀಕ್ರೆಟ್ ಅಷ್ಟೇ. ಇವತ್ತು ಆ ಸೀಕ್ರೆಟ್ನ ನಾನು ಹೇಳ್ತಾ ಇದ್ದೀನಿ. ಬನ್ನಿ ಅದನ್ನು ಹೇಗೆ ಮಾಡ್ಕೊಳ್ಳೋದು ಮನೆಯಲ್ಲಿ ಅಂತ ತೋರಿಸ್ಕೊಡ್ತೀನಿ. ನೋಡಿ, ಈಗ ನಮಗೆ ಈ ಮುಖಕ್ಕೆ ಹಚ್ಕೊಳ್ಳೋಕ್ಕೆ ನಾವು ಆಯಿಲ್ ಮಾಡ್ಕೊಳ್ತಾ ಇದ್ದೀವಲ್ಲ, ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಇಷ್ಟೇ, ಜಾಸ್ತಿ ಏನೂ ಇಲ್ಲ, ಹೆಚ್ಚಿಗೆ ಏನೂ ಇಲ್ಲ. ಮತ್ತು ಇದನ್ನು ತುಂಬ ಹಣ ಕೊಟ್ಟು ಕೊಂಡ್ಕೊಂಡು ತರಬೇಕು ಅನ್ನೋದು ಏನೂ ಇಲ್ಲ. ನೀವು ಮನೆಗೆ ಸಾಮಾನ್ಯವಾಗಿ ತರಕಾರಿ ತಂದಿರ್ತೀರ, ಅದರಲ್ಲಿ ಕ್ಯಾರೆಟ್ ಇರುತ್ತೆ, ಬೀಟ್ರೂಟ್ ಇರುತ್ತೆ, ಆಲೂಗೆಡ್ಡೆ ಇರುತ್ತೆ, ಹೀಗೆ ಇನ್ನು ಕೊಬ್ಬರಿ ಎಣ್ಣೆ ಅಂತೂ ಮನೆಯಲ್ಲಿ ಇದ್ದೇ ಇರುತ್ತೆ. ಮತ್ತು ಇದು ಬಾದಾಮ್ ಆಯಿಲು, ಸ್ವಲ್ಪ ಬಾದಾಮ್ ಆಯಿಲ್ ಒಂದು ತಂದುಕೊಂಡ್ರೆ ಆಯಿತು ನೀವು. ಮತ್ತು ಇದು ಈ ವಿಟಮಿನ್ ಕ್ಯಾಪ್ಸುಲು, ಈ ವಿಟಮಿನ್ ಕ್ಯಾಪ್ಸುಲ್ ಇದು ಸಹ ನಾವು ಇಲ್ಲಿಗೆ ಹಾಕ್ಕೊಳ್ಬೇಕಾಗುತ್ತೆ. ಇದನ್ನು ಹಾಕ್ಕೊಂಡು ಇಷ್ಟೇ ಇಂಗ್ರೀಡಿಯೆಂಟ್ಸು ನೋಡಿ, ಇನ್ನು ಹೆಚ್ಚಿಗೆ ಏನೂ ಇಲ್ಲ. ಇದರಲ್ಲೇ ನಾವು ಮುಖಕ್ಕೆ ಹಚ್ಚುವಂಥ ಆಯಿಲ್ ರೆಡಿ ಮಾಡ್ಕೊಳ್ಬೋದು. ನೋಡಿ, ಮೊದಲನೇದಾಗಿ ನಾವು ಎಣ್ಣೆಗಳನ್ನೆಲ್ಲ ಪಕ್ಕಕ್ಕಿಟ್ಟು, ಇದು ಈ ಕ್ಯಾಪ್ಸಲ್ಗಳನ್ನ ಪಕ್ಕಕ್ಕಿಟ್ಟು ಇದನ್ನು ನಾವು ಈಗ ಸಿಪ್ಪೆ ತಿಕ್ಕೋಬೇಕು. ಇದು ಮೂರರದು ಹೊರಗಿನ ಸಿಪ್ಪೆ ತಿಕ್ಕೋಬೇಕು. ಇದು ಮೂರರದು ಈಗ ನಾನು ಸಿಪ್ಪೆ ತೆಗೀತಾ ಇದ್ದೀನಿ. ಸಿಪ್ಪೆ ತೆಕ್ಕೊಂಡು ನೋಡಿ, ಈಗ ಎಲ್ಲ ನಾನು ಸಿಪ್ಪೆ ತೆಕ್ಕೊಂಡಿದ್ದೀನಿ. ನೋಡಿ, ಆಲೂಗೆಡ್ಡೆದು ಮತ್ತು ಬೀಟ್ರೂಟು, ಕ್ಯಾರೆಟಂದು ಎಲ್ಲ ಸಿಪ್ಪೆ ತೆಕ್ಕೊಂಡಿದ್ದೀನಿ. ಈಗ ನಾವು ಇದನ್ನು ಈ ತುರಮಣೆಯಲ್ಲಿ ತುರ್ಕೊಳ್ಬೇಕಾಗುತ್ತೆ. ಹೀಗೆ ಇದನ್ನು ನೀವು ಒಂದು ಬಾಟ್ಲಲ್ಲಿ ಮಾಡಿಕೊಂಡು ತುಂಬಿಟ್ಕೊಂಡ್ಬಿಟ್ರೆ ನೀವು ಒಂದು ತಿಂಗಳವರೆಗೂ ಉಪಯೋಗಿಸ್ಬೋದು. ಇಲ್ಲಾಂದರೆ ನೀವು ಕರೆಕ್ಟಾಗಿ ನೀವು ಇಟ್ಕೊಳ್ತೀವಿ, ನೀರು ಸೋಕಿಸ್ದೆ ಕರೆಕ್ಟಾಗಿ ನಾವು ಇಟ್ಕೊಳ್ತೀವಿ ಅಂತ ಅನ್ನೋದಾದರೆ ತಿಂಗಳಾನ್ಗಟ್ಟಲೆ ಬೇಕಿದ್ದರೂ ಇದನ್ನು ಇಡ್ಬೋದು. ಆಯಿಲು ಏನೂ ಆಗೋದಿಲ್ಲ. ಮೊದಲನೇದಾಗಿ ಹೇಳ್ತೀನಿ, ನೀವು ಎಲ್ಲೇ ಹೊರಗಡೆ ಹೋಗಿ ಬಂದರೂ ಕೂಡ ಮೊದಲು ನೀವು ಮುಖ ತೊಳಿಬೇಕು. ಬೆಳಗ್ಗೆ ಮೇಕಪ್ ಮಾಡ್ಕೊಂಡು ಹೋಗಿರ್ತೀರ, ನೀವು ಮನೆಗೆ ಬಂದ ಕೂಡಲೇ ಮೊದಲು ನೀವು ಅದನ್ನು ಮೇಕಪ್ಪನ್ನು ಒರೆಸ್ಕೋಬೇಕು ಮತ್ತು ಕ್ಲೀನಾಗಿ ಮುಖ ತೊಳ್ಕೋಬೇಕು. ಅದು ಮೊದಲನೇ ಸ್ಟೆಪ್ಪು. ಎರಡನೇ ಸ್ಟೆಪ್ ಏನಂತ ಹೇಳಿದ್ರೆ, ಮುಖಕ್ಕೆ ತುಂಬ ಘಮ ಅನ್ನೋ ಸೋಪ್ಗಳನ್ನು ಬಳಸಲೇಬಾರ್ದು. ಯಾಕೆಂದರೆ ಅದಕ್ಕೆ ಹಾಗೆ ಪರಿಮಳ ಬರೋ ಹಾಗೆ ಕೆಮಿಕಲ್ಸ್ನ ಮತ್ತು ಫ್ಲೇವರ್ಗಳನ್ನು ಸೇರಿಸಿರ್ತಾರೆ. ಹಾಗಾಗಿ ಕಡಲೆ ಹಿಟ್ಟು ಆಗೋವಂಥವರು ಕಡಲೆ ಹಿಟ್ಟು ಬಳಸ್ಕೋಬೋದು, ಅಥವಾ ಬೇರೆ ಇನ್ನು ಆಯುರ್ವೇದಿಕ್ ಫೇಸ್ ವಾಶ್ಗಳಿದ್ದರೆ ಅದನ್ನು ಬಳಸ್ಬೋದೇ ಹೊರತು ಜಾಸ್ತಿ ಕೆಮಿಕಲ್ ಇರುವಂಥ ಸೋಪ್ಗಳನ್ನು ನಾವು ಬಳಸಲೇಬಾರ್ದು. ಮುಖಕ್ಕೆ ಅದು ತುಂಬ ಹಾನಿಕರ ಆಗುತ್ತೆ. ನೋಡಿ, ಈಗ ಆಲೂಗೆಡ್ಡೆ ತುರ್ಕೊಂಡಿದ್ದೀನಿ. ಆಲೂಗೆಡ್ಡೆ, ಬೀಟ್ರೂಟು, ಕ್ಯಾರೆಟ್ ಮೂರನ್ನು ತುರ್ಕೊಂಡಿದ್ದೀನಿ. ಈಗ ಮುಂದೆ ನಾವೇನು ಮಾಡಬೇಕು, ನೆಕ್ಸ್ಟ್ ಸ್ಟೆಪ್ ಏನು ಅಂತ ಅಂದರೆ, ಇದನ್ನೆಲ್ಲ ಈಗ ಹಿಂಡ್ಕೊಂಡು ಇಲ್ಲಿ ರಸ ಹಾಕ್ಕೊಳ್ತೀನಿ. ನೋಡಿ, ಹೀಗೆ ಬೀಟ್ರೂಟ್ ರಸ ಮತ್ತು ಕ್ಯಾರೆಟ್ ರಸ ಹೀಗೆ ಹಾಕ್ಕೊಳ್ತೀನಿ. ಹೀಗೆ ಹಿಂಡುವಾಗ ಸ್ವಲ್ಪ ಅದು ಕಾಯಿ ಬಿದ್ದರೆ ಏನು ಪರವಾಗಿಲ್ಲ, ಇರಲಿ. ನೋಡಿ, ನೆಕ್ಸ್ಟು ನಾನು ಕ್ಯಾರೆಟ್ ರಸನ ಹಿಂಡ್ಕೊಳ್ತೀನಿ. ನೋಡಿ, ಸಾಮಾನ್ಯವಾಗಿ ಸಿನಿಮಾ ತಾರೆಯರು ಹೊರಗಡೆ ಅಡ್ವರ್ಟೈಸ್ಗಳು ಕೊಡ್ತಾರಲ್ಲ, ನಾವು ಇದೇ ಸೋಪನ್ನೇ ಉಪಯೋಗಿಸೋದು, ನಾವು ಇದೇ ಕ್ರೀಮನ್ನೇ ಉಪಯೋಗಿಸೋದು, ಇದನ್ನು ಉಪಯೋಗಿಸಿನೇ ನಾವು ಫಳ ಅಂತ ಹೊಳೆಯೋದು ಅಂತೆಲ್ಲ ಹೇಳ್ತಾರಲ್ಲ, ಅದೆಲ್ಲ ಏನಿಲ್ಲ. ಅವರು ಮನೆಗಳಲ್ಲಿ ಹೀಗೇ ಮಾಡಿಕೊಂಡು ಹಣ್ಣಿನ ರಸ, ತರಕಾರಿ ರಸ ಮತ್ತು ಕೆಲವು ಕೊಬ್ಬರಿ ಎಣ್ಣೆ ಇಂಥವೆಲ್ಲ ಆಯುರ್ವೇದಿಕ್ ಉಪಯೋಗಿಸಿನೇ ಅವರು ಮನೆಗಳಲ್ಲಿ ತಮ್ಮ ಅಂದನ ಹೆಚ್ಚಿಸ್ಕೊಳ್ಳೋದು. ಅಂದರೆ ಹೊರಗಡೆ ಹೋಗೋಂಗಿಲ್ಲ, ತಿರುಗಾಡೋ ಹಾಗಿಲ್ಲ, ಸ್ವಲ್ಪ ಓಡಾಡಿದ್ರೆ ಸಾಕು, ಬಿಸಿಲಿಗೆ ಮುಖ ಎಲ್ಲ ಕಪ್ಪಾಗುತ್ತೆ, ಸನ್ ಟ್ಯಾನ್ ಆಗುತ್ತೆ, ಬಂಗ್ ಥರ ಆಗುತ್ತೆ, ಸನ್ಬರ್ನ್ ಆಗುತ್ತೆ. ಹಾಗಾಗಿ ಈಗ ನಾವು ಏನು ಮಾಡಬೇಕು, ಎಷ್ಟು ಅಂತ ಪಾರ್ಲರ್ಗೆ ಹೋಗೋಕ್ಕಾಗುತ್ತೆ, ಎಷ್ಟು ಅಂತ ನಾವು ಫೇಶಿಯಲ್ಲು ಮತ್ತು ಬೇರೆಲ್ಲ ಟ್ರೀಟ್ಮೆಂಟ್ ತಗೊಳ್ಳೋಕ್ಕಾಗುತ್ತೆ ಹೇಳಿ? ಎಲ್ರಿಗೂ ಅದು ಸಾಧ್ಯವಾಗುತ್ತಾ? ಖಂಡಿತ ಇಲ್ಲ. ಹಾಗಾಗಿ
ನಮ್ಮ ಹೆಣ್ಮಕ್ಳು ಮನೇಲಿರೋ ಅಂಥ ಹೆಣ್ಮಕ್ಳು ಪಾರ್ಲರಿಗೆ ಯಾರಿಗೆ ಹೋಗೋಕ್ಕೆ ಸಾಧ್ಯವಾಗೋದಿಲ್ವೋ ಅಂಥ ಹೆಣ್ಮಕ್ಳು ಮನೆಯಲ್ಲೇ ಮುಖಕ್ಕೆ ಟ್ರೀಟ್ಮೆಂಟ್ ಮಾಡ್ಕೊಳ್ಬೋದು. ಮತ್ತು ಯಾರು ಹೊರಗಡೆ ತಿರುಗಾಡೋವಂಥ ಹೆಣ್ಮಕ್ಳು ಸಹ, ಕೆಲಸಕ್ಕೆ ಹೋಗೋ ಹೆಣ್ಮಕ್ಳು ಸಹ ಸುಲಭವಾಗಿ ಆರಾಮಾಗಿ ಮನೆಯಲ್ಲಿರೋ ಅಷ್ಟು ಸಮಯದಲ್ಲಿ 1/4 ಗಂಟೆ ಇದಕ್ಕೆ ಮೀಸಲಿಟ್ರೆ ಈ ಬಿಸಿಲಿಂದ ಸನ್ಬರ್ನ್ ಆದರೆ ಮತ್ತು ಬಿಸಿಲಿಂದ ಮುಖ ಕಪ್ಪುಗಟ್ಟಿದ್ರೆ ಅದೆಲ್ಲ ಹೋಗಿ ಮುಖ ಫಳ ಹೊಳೆಯೋ ಹಾಗೆ ಮಾಡ್ಕೊಳ್ಬೋದು. ಸ್ಟವ್ ಮೇಲಿಟ್ಟು ಈಗ ಇದಕ್ಕೆ ನಾನು ನೋಡಿ ಇದು ಕುದಿ ಬರ್ತಾ ಇದೆ. ನೋಡಿ ಕುದಿ ಬರ್ತಾ, ಈಗ ನಾನು ಇದಕ್ಕೆ ಕೊಬ್ಬರಿ ಎಣ್ಣೆ ಸೇರಿಸ್ತೀನಿ. ನೋಡಿ ಇದಕ್ಕೆ ಕೊಬ್ಬರಿ ಎಣ್ಣೆ ಸೇರಿಸ್ತೀನಿ. ಕೊಬ್ಬರಿ ಎಣ್ಣೆ ಸೇರಿಸಿ ಕಲಿಸ್ತಾ ಇರೋಣ, ನಿಧಾನಕ್ಕೆ ಕಲಿಸ್ತಾ ಇರೋಣ. ಯಾವುದೇ ಕೆಲಸ ಆಗಲಿ ಸ್ವಲ್ಪ ತಾಳ್ಮೆಯಿಂದ ಮಾಡ್ಕೋಬೇಕು. ಇದು ಬೇಗ ಆಗಲಿ ಅಂತ ಸ್ಟೌವನ್ನು ಜಾಸ್ತಿ ಫ್ಲೇಮ್ ಕೊಡೋದಾಗಲಿ ಅಥವಾ ಇದನ್ನು ಇಟ್ಬಿಟ್ಟು ಆ ಕಡೆ ಹೋಗೋದಾಗಲಿ ಮಾಡಬಾರ್ದು. ಒಂದು 5 ನಿಮಿಷಕ್ಕೆ ಇದಾಗೋಗುತ್ತೆ. ಜಾಸ್ತಿ ನಾವು ಕುದಿಸೋಕ್ಕೂ ಹೋಗಬಾರ್ದು. ಒಂದು 5 ನಿಮಿಷ ಇದನ್ನು ಕುದಿಸಿ ನೋಡಿ ಇದಕ್ಕೆ ಬಾದಾಮಿ ಎಣ್ಣೆ ಇಟ್ಕೊಂಡಿದ್ವಲ್ಲ ಅದನ್ನು ಈಗ ಆ್ಯಡ್ ಮಾಡಬೇಕು. ಇದನ್ನು ಆ್ಯಡ್ ಮಾಡಿ ಒಂದು ಸ್ವಲ್ಪ ನಾವು ಹೀಗೆ ಕೈ ಆಡಿಸ್ಬಿಟ್ಟು ಇಳಿಸ್ಕೊಂಬಿಡಬೇಕು. ಇನ್ನು ಜಾಸ್ತಿ ಹೊತ್ತು ನಾವು ಸ್ಟವ್ ಮೇಲೆ ಇಡಬಾರ್ದು. ನೋಡಿ ಈಗ ಇದು ಆಗಿದೆ. ಈಗ ಇದನ್ನು ಸ್ಟವ್ವಿಂದ ಕೆಳಗಡೆ ಇಳಿಸ್ಕೊಳ್ಳೋಣ. ನೋಡಿ ಈಗ ಇದನ್ನು ಕೆಳಗೆ ಇಳಿಸ್ಕೊಂಡಿದ್ದೀನಿ. ಸ್ವಲ್ಪ ಪಾತ್ರೆಗೆ ಇದು ಅಂಟ್ಕೊಂಡಿದ್ರೆ ಪರವಾಗಿಲ್ಲ, ಏನೂ ಆಗೋದಿಲ್ಲ. ಅದರ ರಸ ಎಲ್ಲ ಕೊಬ್ಬರಿ ಎಣ್ಣೆಗೆ ಬಿಟ್ಟಿರುತ್ತೆ. ಹಾಗಾಗಿ ನೀವು ಇದನ್ನು ನಿಧಾನವಾಗಿ ನಾವು ಒಂದು ಬಟ್ಟಲಿಗೆ ಹಾಕ್ಕೊಳ್ಳೋಣ. ನಾನು ಮೊದಲೇ ಹೇಳಿದಾಗೆ ನಿಮಗೆ ನಾನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕು ನೀವು ಮಾಡ್ಕೊಳ್ಳಿ. ಆದಷ್ಟು ನೀವು ಫಸ್ಟು ಕಡಿಮೆ ಪ್ರಮಾಣದಲ್ಲಿ ಮಾಡ್ಕೊಳ್ಳಿ, ಆಮೇಲೆ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡಿಟ್ಕೊಳ್ಬೋದು. ನಿಮ್ಮ ಇಷ್ಟ. ಇಲ್ಲ ನೀವು ಹೆಚ್ಚಿಗೆ ಮಾಡಿಟ್ಕೊಳ್ತೀವಿ ಅಂತ ಅನ್ನೋದಾದರೆ, ನೀವು ತಿಂಗಳವರೆಗೂ ಆಗಬೇಕು ಅಂತ ಅನ್ನೋದಾದರೆ ಸ್ವಲ್ಪ ಹೆಚ್ಚಿಗೆ ಮಾಡಿಟ್ಕೊಳ್ಳಿ. ಇಲ್ಲ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮಾಡ್ಕೋಬೋದು. ಮತ್ತು ಈಗ ಇದಕ್ಕೆ ನಾವು ವಿಟಮಿನ್ ಇ ಕ್ಯಾಪ್ಸೂಲ್ ಬರುತ್ತಲ್ಲ, ಈ ಆಯಿಲ್ನ ಇಲ್ಲಿಗೆ ನಾವು ಹಾಕ್ಕೋಬೇಕು. ಈಗ ನೋಡಿ ವಿಟಮಿನ್ ಇ ಕ್ಯಾಪ್ಸೂಲ್ ಆಯಿಲ್ ಇಲ್ಲಿ ಹಾಕ್ತಾ ಇದ್ದೀನಿ. ನೋಡಿ ವಿಟಮಿನ್ ಇ ಕ್ಯಾಪ್ಸೂಲ್ನ ನೋಡಿ ಇಷ್ಟು ಎಣ್ಣೆಗೆ ನಾನು 2 ಕ್ಯಾಪ್ಸೂಲ್ ಹಾಕಿದ್ದೀನಿ. ಇದನ್ನು ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಅಲ್ಲಿಗೆ ನಮ್ಮ ಫೇಸ್ ಆಯಿಲ್ ರೆಡಿ ಆಯಿತು ಅಂತಲೇ ಅರ್ಥ. ನೋಡಿ ಈ ಆಯಿಲ್ನ ತೆಕ್ಕೊಂಡು ನೋಡಿ ಈ ಆಯಿಲ್ನ ತೆಕ್ಕೊಂಡು ಹೀಗೆ 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 ಎಲ್ಲ ಕಡೆ ಅಪ್ಲೈ ಮಾಡಿಕೊಂಡು ನೋಡಿ ಈಗ ಹಾಕ್ತಾಯಿದ್ರೆ ಗಮ್ಮಂತ ಪರಿಮಳ ಬರ್ತಾಯಿದೆ ಮುಖನೇ. ಕ್ಯಾರೆಟು, ಬೀನ್ಸು, ಬಾದಾಮಿ ಎಣ್ಣೆ ಮತ್ತು ಈ ವಿಟಮಿನ್ನು ಎಲ್ಲ ಇರೋದ್ರಿಂದ ನೋಡಿ ಹೀಗೆ ತಗೊಳ್ಳಿ. ಹೀಗೆ ತೊಗೊಂಡು ಹೀಗೆ ಮಸಾಜ್ ಮಾಡ್ಕೊಳ್ಳಿ. ಯಾಕೆ ಬೆಳ್ಳಗಿರೋರೇ ಬೆಳ್ಳಗಿರಬೇಕಾ? ನಾವು ಕಪ್ಪಗಿರೋರು ಸ್ವಲ್ಪ ಬೆಳ್ಳಗೆ ಕಾಣಿಸ್ಬೇಡ್ವಾ? ಕಾಣಿಸ್ಬೇಕು. ಹಾಗಾಗಿ ನಾವು ಸ್ವಲ್ಪ ಶ್ರಮ ಪಡೋಣ ಅಲ್ವಾ? ನಾವು ಬೆಳ್ಳಿಗೆ ಫಳಫಳ ಅಂತ ಅವ್ರ ಥರನೇ ಆಗ್ತೀವಿ ಅಂತ ಅನ್ನೋದಾದರೆ ಯಾಕೆ ನಾವು ಕಷ್ಟಪಡಬಾರ್ದು? ಒಂದು ಸ್ವಲ್ಪ ಶ್ರಮ ಹಾಕೋಣ, ನಾವು ಬೆಳ್ಳಗಾಗೋಣ ಅಲ್ವಾ? ಬೆಳ್ಳಿಗೆ ಅನ್ನೋ ಮಾತಲ್ಲ, ಏನು ಅಂದರೆ ಚರ್ಮ, ಮುಖದ ಚರ್ಮ ಕಾಂತಿಯುತವಾಗುತ್ತೆ. ಬಣ್ಣ ಮುಖ್ಯ ಅಲ್ಲ ಅನ್ನೋದು ನನ್ನ ಭಾವನೆ. ನೀವು ನಿಮ್ಮ ಮುಖದ ಚರ್ಮನ ಯಾವ ರೀತಿ ಕಾಪಾಡ್ಕೊಳ್ತೀರಿ ಅದು ಮುಖ್ಯ. ನೋಡಿ ಹೀಗೆ ಸುತ್ತಲೂ ಅಪ್ಲೈ ಮಾಡ್ಕೊಳ್ಳಿ. ಆದಷ್ಟು ಸ್ವಲ್ಪ ಈ ಕಣ್ಣು ಅವಾಯ್ಡ್ ಮಾಡಿ. ಅಕಸ್ಮಾತ್ ಬಿದ್ದರೂ ಏನೂ ಆಗೋದಿಲ್ಲ, ಆದರೂ ಬೇಡ, ಕಣ್ಣಿಗೆ ಬೇಡ. ಕಣ್ಣಿನ ಕೆಳಗಡೆ ಹೀಗೆ ನೋಡಿ, ಕಣ್ಣಿನ ಕೆಳಗಡೆ ಹೀಗೆ ಮಾಡ್ಕೊಳ್ಳಿ. ಯಾವಾಗಲೂ ಅಷ್ಟೇ ನಾವು ಹೀಗೆ ಮೇಲಕ್ಕೆ ಮಸಾಜ್ ಮಾಡಬೇಕು, ಈಗ ಕೆಳಗೆ ಮಾಡಬಾರ್ದು. ನಾವು ಯಾವಾಗಲೂ ಅದನ್ನು ಮುಖ್ಯವಾಗಿ ನೆನಪಿಟ್ಕೊಳ್ಳಿ. ನಾವು ಹೀಗೇ ಮಸಾಜ್ ಮಾಡಬೇಕು. ಮಸಾಜ್ ಮಾಡುವಾಗ ನೋಡಿ ಹೀಗೆ ಮಾಡ್ಕೋಬೇಕು.
ನೋಡಿ ಹೀಗೆ ಕತ್ತಲ್ಲೂ ಹಾಕ್ಕೊಳ್ಳಿ, ಕತ್ತಿಗೂ ಹಾಕ್ಕೊಳ್ಳಿ. ಹಾಕ್ಕೊಂಡು ಹೀಗೆ ಒಂದು 10 ನಿಮಿಷ ನೀವು ಮಸಾಜ್ ಮಾಡಿಕೊಂಡ್ರೆ ಆಯಿತು. ನಿಮ್ಮ ಮುಖ ಪಳಪಳ ಅಂತ ಹೊಳೆಯೋದಕ್ಕೆ ಒಂದು 10 ನಿಮಿಷನ ನೀವು ಕೊಡ್ಬೋದಲ್ವಾ? ಖಂಡಿತ ಕೊಡ್ತೀರಾ. ಹಾಗಾಗಿ ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಿಮಗೆ ರಿಸಲ್ಟ್ ಒಳ್ಳೆಯದು ಬಂದರೆ ಖಂಡಿತ ನನಗೆ ಕಮೆಂಟ್ನಲ್ಲಿ ತಿಳಿಸಿ, ಆಯಿತಾ? ಯಾರ್ಯಾರು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಖಂಡಿತ ಲೈಕ್ ಮಾಡಿ, ಖಂಡಿತ ಕಮೆಂಟ್ ಮಾಡಿ. ನಿಮ್ಮ ಲೈಕ್ಸು ಕಮೆಂಟ್ಸಿಂದನೇ ನಮಗೆ ಮುಂದೆ ವಿಡಿಯೋ ಮಾಡೋದಕ್ಕೆ ನಮಗೆ ಉತ್ತೇಜನ ಬರೋದು ಅಂತ ನಾನು ಹೇಳ್ತೀನಿ. ಹಾಗಾಗಿ ನಿಮ್ಮ ಲೈಕ್ಸು, ನಿಮ್ಮ ಕಮೆಂಟ್ಸು ನನಗೆ ತುಂಬ ಮುಖ್ಯ. ಫ್ರೆಂಡ್ಸ್, ಈಗ ನೀವು ನೋಡಿದ್ರಿ ಅಲ್ವಾ, ಮುಖ ಟ್ಯಾನ್ ಆಗದೆ ಇರೋ ಹಾಗೆ, ಕಪ್ಪಾಗದೇ ಇರೋ ಹಾಗೆ, ಬಿಸಿಲಿಂದ ಬಂದ್ರೂ ಮುಖ ಬಾಡದೇ ಇರೋ ಹಾಗೆ ಒಂದು ಉತ್ತಮವಾದ ನಾನು ಆಯಿಲ್ ರೆಡಿ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಅದನ್ನು ನೀವು ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಹೇಳಿ. ನೀವು ಈ ಆಯಿಲ್ ಮಾಡ್ಕೊಳ್ಳಿ, ಇವತ್ತು ಮಾಡಿಕೊಂಡು ಒಂದು ಬಾಟ್ಲಿಗೆ ತುಂಬಿಟ್ಕೊಳ್ಳಿ. ನೀವು ಮುಖಕ್ಕೆ ಇದನ್ನು ಅಪ್ಲೈ ಮಾಡ್ಕೊಳ್ಳಿ. ರಿಸಲ್ಟ್ ಏನು ಬಂತು ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರುವಂಥ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ನನ್ನ ವಿಡಿಯೋಗಳಿಗೆ ಕಮೆಂಟ್ಸ್ ಮಾಡಿ, ಕಮೆಂಟ್ ಮೂಲಕ ತಮ್ಮ ಅಭಿಪ್ರಾಯಗಳನ್ನು ತಿಳಿಸ್ತಾ ಇರುವಂಥ ಹಾಗೂ ನನ್ನ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡ್ತಾ ಇರುವಂಥ ಎಲ್ಲ ನನ್ನ ಹಿತೈಷಿಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತೀನಿ. ಹೀಗೆ ನಿಮ್ಮ ಪ್ರೋತ್ಸಾಹ ನಿರಂತರವಾಗಿ ನನಗೆ ಇರಲಿ. ನಿಮ್ಮ ಪ್ರೋತ್ಸಾಹದಿಂದಾಗಿ ನಾನು ಇನ್ನೂ ಹೆಚ್ಚಿನ ಒಳ್ಳೆ ವಿಡಿಯೋ ಮಾಡೋ ಹಾಗಾಗಲಿ ಅಂತ ಕೇಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.